ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಹೇಮಾದ್ರಿನಿಭಗಾತ್ರಾಯ ಸೀತಾಶೋಕವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾದ್ ಆಂಜನೇಯಾಯ ಮಂಗಳಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ಕುಂಭಕರ್ಣ ಬ್ರಹ್ಮನನ್ನ ಕುರಿತು ದೀರ್ಘವಾದಂತಹ ತಪಸ್ಸನ್ನು ಮಾಡಿದ. ಬ್ರಹ್ಮ ಪ್ರತ್ಯಕ್ಷನಾದ. ಏನು ಬರಬೇಕು ಅಂತ ಕೇಳ್ದ. ಕುಂಭಕರ್ಣ ಕೇಳ್ದ, ಅನೇಕ ವರ್ಷಗಳ ಕಾಲ ನಾನು ದೀರ್ಘವಾಗಿ ನಿದ್ರೆ ಮಾಡಬೇಕು ಅಂದ. ಎಂತಹ ವರ ನೋಡಿ. ಬ್ರಹ್ಮ ಹಾಗೆ ಆಗ್ಲಿ ಅಂದ್ಬಿಟ್ಟ. ಬ್ರಹ್ಮ ಇದರ ಜೊತೆಗೆ ಇನ್ನೊಂದು ವಿಷಯ ಹೇಳ್ದ, ನೀನಾಗೆ ವರ್ಷದಲ್ಲಿ 7-8 ತಿಂಗಳು ಮಲಗಿರು, ಆಮೇಲೆ ಎದ್ದು ಕೆಲವು ದಿನ ಮಾತ್ರ ಎಚ್ಚರವಾಗಿದ್ದು ನಿನಗೆ ಬೇಕಾದ ಆಹಾರವನ್ನೆಲ್ಲ ತಗೋ, ಆಮೇಲೆ ಮತ್ತೆ ಮಲಗಿಬಿಡು. ಮಲಗಿದಾಗ ನೀನಾಗೆ ಏಳಬೇಕು, ಯಾರಾದರೂ ಎಬ್ಸಿದ್ರೆ ನಿನ್ನ ಮೃತ್ಯು ಖಂಡಿತ ಅಂತ ಬ್ರಹ್ಮ ವರ ಕೊಟ್ಬಿಡ್ತಾನೆ. ಕುಂಭಕರ್ಣ ಭಯಂಕರವಾದಂಥ ರೂಪ ಅವನು. ಇವನನ್ನು ನೋಡಿದರೆ ಪ್ರಾಣಿಗಳು, ಮನುಷ್ಯರು, ರಾಕ್ಷಸರ ಹೆದರುಬಿಟ್ಟು ಓಡ್ ಹೋಗ್ತಾರೆ. ಇಂದ್ರನನ್ನ ಯಮನನ್ನ ಗೆದ್ದಂತಹ ರಾಕ್ಷಸ ಈ ಕುಂಭಕರ್ಣ. ಭಯಂಕರವಾದ ಕಣ್ಣುಗಳು, ಕೈನಲ್ಲಿ ಸದಾ ತ್ರಿಶೂಲ ಹಿಡ್ಕೊಂಡು ಹೋಗ್ತಾನೇ ಇರ್ತಾನೆ. ಇವನು ಎಲ್ಲೆಲ್ಲಿ ಹೋಗ್ತಾನೋ ಆ ಜಾಗ ಎಲ್ಲ ಸರ್ವನಾಶ. ಆದರೂ ರಾವಣನಿಗೆ ಇವನು ಸಹ ಅನೇಕ ಒಳ್ಳೆಯ ಸಲಹೆಗಳನ್ನೆಲ್ಲ ಕೊಡ್ತಾನೆ. ಸಮಾಲೋಚನೆ ಸಭೆಯನ್ನು ಕರೆದು ಕುಂಭಕರ್ಣನ ಕರೆದಾಗ ರಾವಣನಿಗೆ ಹೇಳ್ತಾನೆ, ನೀನು ಸೀತೆಯನ್ನ ಅಪಹರಿಸ್ಕೊಳ್ಳೋದಕ್ಕೆ ಮುಂಚೆ ಈ ಸಭೆ ಕರೆದಿದ್ರೆ ಚೆನ್ನಾಗಿರ್ತಾ ಇತ್ತು, ಈಗ ಅಪಹರಿಸ್ಕೊಂಡು ಬಂದ್ಬಿಟ್ಟಿದೀಯಾ, ಇದು ತಪ್ಪು ಅಂತ ಬಹಳ ಸ್ಪಷ್ಟವಾಗಿ ಕುಂಭಕರ್ಣ ಹೇಳ್ತಾನೆ. ಕುಂಭಕರ್ಣ ಇದ್ದಿದ್ದು ಲಂಕೆಯ ಒಂದು ಗುಹೆಯಲ್ಲಿ. ಆ ಗುಹೆ ಬಹಳ ದೊಡ್ಡದು. ಅಲ್ಲಿಗೆ ಸೂರ್ಯರಶ್ಮಿಯೂ ಪ್ರವೇಶ ಮಾಡ್ತಾ ಇರಲಿಲ್ಲ. ಅದೊಂದು ಸುವರ್ಣಮಯವಾದಂತಹ ಗುಹೆ. ಗುಹೆಯ ಒಳಗಡೆ ಎಲ್ಲ ರತ್ನಾಭರಣಗಳಿಂದ ಅಲಂಕಾರ ಆಗಿದೆ. ಅಂತಹ ಗುಹೆಯಲ್ಲಿ ಕುಂಭಕರ್ಣ ಅಲ್ಲಿ ಮಲಗಿಬಿಟ್ಟಿರ್ತಾನೆ. ಯುದ್ಧ ರಂಗವೆಲ್ಲ ರಾಮಬಾಣದಿಂದ ಆವರಿಸ್ಬಿಡ್ತು. ರಾಕ್ಷಸ ಪ್ರಮುಖರೆಲ್ಲ ಹತರಾಗ್ತಾ ಇದ್ದಾರೆ. ಇದರಿಂದ ರಾಮನಿಗೆ ತುಂಬ ಕಳವಳ ಆಗ್ಬಿಡ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೇ ಇದ್ದಾನೆ. ಮಹಾತ್ಮನಾದ ರಾಮನಿಂದ ರಾವಣ ಮೊದಲು ಸಲಿಗೆ ಪರಾಭವಾಯಿತು. ತನ್ನ ಅರಮನೆಯಲ್ಲಿ ಕುಳಿತು ರಾಮಬಾಣವನ್ನು ನೆನೆಸ್ಕೊಂಡು ಭಯದಿಂದ ತತ್ತರಿಸ್ತಾ ಇದ್ದಾನೆ. ನಾನು ಹೀಗೆ ಒಬ್ಬ ಮನುಷ್ಯನಿಂದ ನಾನು ಪರಾಭವ ಅನುಭವಿಸ್ಬಿಟ್ನಲ್ಲ, ಯಾಕೆ ಹೀಗಾಯಿತು, ನನ್ನ ತಪಸ್ಸೆಲ್ಲ ಏನಾಯಿತು, ಎಲ್ಲ ವ್ಯರ್ಥ ಆಗ್ಬಿಡ್ತಾ ಅಂತ ಯೋಚನೆ ಮಾಡ್ತಾನೆ. ಈಗ ಏನಾದರೂ ಮಾಡಿ ಒಂದು ತುರ್ತಾಗಿ ಒಂದು ಕೆಲಸ ಆಗಬೇಕು. ಸದಾ ನಿದ್ರೆಯಲ್ಲಿರುವಂಥ ಕುಂಭಕರ್ಣನನ್ನು ಹೇಗಾದರೂ ಮಾಡಿ ಎಬ್ಬಿಸಿ ಅವನನ್ನು ತಕ್ಷಣ ಯುದ್ಧರಂಗಕ್ಕೆ ಕಳಿಸಿ ರಾಮರಾವಣರನ್ನು ಹತ ಮಾಡು ಅಂತ ಹೇಳಬೇಕು ಅಂತ ತನ್ನ ರಾಕ್ಷಸರಿಗೆಲ್ಲ ಹೇಳ್ತಾನೆ. ಎಲ್ಲ ರಾಕ್ಷಸರು ಕುಂಭಕರ್ಣ ಮಲಗಿದ್ದಂತಹ ಗುಹೆ ಹತ್ತಿರಕ್ಕೆ ಬರ್ತಾರೆ. ಅವನನ್ನು ಎಬ್ಬಿಸೋದೇನು ಸಾಮಾನ್ಯವಾದ ಕೆಲಸನ? ರಾಕ್ಷಸರೆಲ್ಲ ಗುಹೆ ಮುಂದೆ ನಿಂತಿದ್ರೆ ಅವನ ಉಸಿರಾಟದಿಂದ ಆ ರಾಕ್ಷಸರೆಲ್ಲ ಕುಂಭಕರ್ಣನ ಮೂಗಿನ ಒಂದು ಹೊರಳಿಂದ ಹೋಗಿ ಇನ್ನೊಂದು ಕಡೆಯಿಂದ ವಾಪಸ್ ಬರ್ತಾ ಇದ್ರಂತೆ. ಅವನ ಉಸಿರಾಟ ಅಷ್ಟು ದೀರ್ಘವಾಗಿತ್ತಂತೆ. ಹೇಗೋ ತುಂಬ ಕಷ್ಟಪಟ್ಟು ಗುಹೆ ಒಳಗೆ ಹೋಗ್ತಾರೆ. ಅವನಿಗೆ ಬೇಕಾಗುವಂಥ ಆಹಾರವನ್ನೆಲ್ಲ ಯಥೇಚ್ಛ ತಂದಿದ್ದಾರೆ. ಅವನು ಕುಡಿಯೋದಕ್ಕೆ ಬೇರೆ ಬೇರೆ ದ್ರವ್ಯಗಳನ್ನೆಲ್ಲ ತಂದಿದ್ದಾರೆ. ಹೇಗೆ ಅಂದರೆ ಅವನು ಎದ್ದೊಡನೆ ಅವನು ಕೋಪ ಬಂದ್ಬಿಡುತ್ತೆ. ಅವನಿಗೆ ವಿಪರೀತ ಆಹಾರ ಬೇಕು. ಎಲ್ಲರೂ ಗಟ್ಟಿಯಾಗಿ ಕೂಕೊಳ್ತಾರೆ. ಶಂಖ, ತಮಟೆ, ಜಾಗಟೆ, ಬೇರಿ, ನಗಾರಿ ಎಲ್ಲದರ ಶಬ್ದವನ್ನು ಮಾಡ್ತಾರೆ. ಜೋರಾಗಿ ಕೂಗ್ತಾ ಇದ್ದಾರೆ. ಏನೂ ಪ್ರಯೋಜನ ಆಗಲೇ ಇಲ್ಲ. ಕುಂಭಕರ್ಣ ಹೇಳೋ ಸ್ಥಿತಿನಲ್ಲೇ ಇಲ್ಲ. ಕೊನೆಗೆ ಕುಂಭಕರ್ಣನ ಮೇಲೆ ಕುದುರೆ, ಒಂಟೆ, ಕತ್ತೆ, ಆನೆಗಳ ಹಿಂಡನ್ನೆಲ್ಲ ಅವನ ಮೇಲೆ ಬಿಡ್ತಾರೆ. ಇಷ್ಟಾದರೂ ಕುಂಭಕರ್ಣನಿಗೆ ಎಚ್ಚರವೇ ಇಲ್ಲ. ಏನು ಮಾಡೋದು? ಕೊನೆಗೆ
1000 ಆನೆಗಳ ಹಿಂಡನ್ನು ಅವನ ಮೇಲೆ ಬಿಡ್ತಾರೆ. ಆಗ ಸ್ವಲ್ಪ ಎಚ್ಚರ ಆಯಿತು. ನಿದ್ರೆಗಣ್ಣಿನಲ್ಲೇ ಸುತ್ತಲೂ ನೋಡ್ತಾನೆ. ತುಂಬ ಕೋಪದಿಂದ ಕೇಳ್ತಾನೆ, ಯಾಕೆ ನನ್ನನ್ನು ಮಧ್ಯದಲ್ಲಿ ಎಬ್ಸಿದ್ರಿ? ಏನಾಗಿದೆ? ನಮ್ಮ ಅಣ್ಣ ಕ್ಷೇಮವಾಗಿದ್ದಾನಾ ಅಂತ ಕೇಳ್ತಾನೆ. ಆಗ ರಾಕ್ಷಸರೆಲ್ಲ ಹೇಳ್ತಾರೆ, ನೋಡಪ್ಪ, ಅದಕ್ಕಿಂತ ಇನ್ನೊಂದು ದುರಂತ. ರಾಮನ ಬಾಣದಿಂದ ರಾವಣ ಸೋತು ಪರಾಭವಗೊಂಡು ವಾಪಸ್ ಬಂದಿದ್ದಾನೆ. ಅವನು ನಿನ್ನನ್ನು ತಕ್ಷಣ ಕರ್ಕೊಂಡು ಬರೋಕೆ ಹೇಳಿದ್ದಾನೆ. ನೀನು ಬೇಗ ಹೇಳು ಅಂತ ಕುಂಭಕರ್ಣನನ್ನು ಎಬ್ಬಿಸಿ ರಾವಣನ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಕುಂಭಕರ್ಣನನ್ನು ರಾವಣ ನೋಡ್ದ, ಸ್ವಲ್ಪ ಸಮಾಧಾನ ಆಯಿತು. ಇವನು ಬಂದಿದ್ದಾನೆ, ಯುದ್ಧದಲ್ಲಿ ಏನಾದರೂ ಮಾಡ್ತಾನೆ ಅಂತ. ಮತ್ತೆ ಕುಂಭಕರ್ಣ ಹೇಳ್ತಾನೆ, ನೀತಿ ಧರ್ಮದ ಮಾತುಗಳನ್ನೆಲ್ಲ ಮತ್ತೆ ಮತ್ತೆ ಹೇಳ್ತಾನೆ. ನೀನು ಮಾಡಿದ ತಪ್ಪು ರಾವಣ ಅಂತ. ಆದರೆ ರಾವಣನ ಕಿವಿಗಳೆಲ್ಲ ಕಿವುಡಾಗಿತ್ತು. ಯಾವ ಧರ್ಮದ ಮಾತನ್ನು ಅವನು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಕೊನೆಗೆ ಕುಂಭಕರ್ಣನೇ ನಿರ್ಧಾರ ಮಾಡ್ತಾನೆ, ಯುದ್ಧಕ್ಕೆ ಹೊರಡ್ತಾನೆ, ಯುದ್ಧರಂಗ ಪ್ರವೇಶ ಮಾಡ್ತಾನೆ. ಈ ಕುಂಭಕರ್ಣನನ್ನು ನೋಡಿದ ತಕ್ಷಣ ವಾನರ ಸೇನೆಯೆಲ್ಲ ಭಯಭೀತರಾಗ್ಬಿಡ್ತಾರೆ. ಎಲ್ಲ ವಾನರರು ಭೀತಿಯಿಂದ ಓಡ್ತಾ ಇದ್ದಾರೆ. ಎಲ್ಲ ವಾನರನ್ನ ಈ ಕುಂಭಕರ್ಣ ತಿಂತಾ ಇದ್ದಾನೆ. ಎದುರಿಗೆ ಸುಗ್ರೀವ ಕಂಡ. ಅವನನ್ನು ಎತ್ಕೊಂಡು ತನ್ನ ಕಂಕ್ಳಲ್ಲಿ ಇಟ್ಕೊಂಡ್ಬಿಟ್ಟ. ಕಂಕ್ಳಲ್ಲಿ ಇಟ್ಕೊಂಡು ಯುದ್ಧರಂಗದಿಂದ ಲಂಕಾ ಪ್ರವೇಶ ಮಾಡ್ದ. ಯುದ್ಧ ಎಲ್ಲ ಮುಗಿದೋಯ್ತು, ಎಲ್ಲರೂ ಸೋತೋದ್ರು ಅನ್ನೋವಂಥ ಭಾವನೆ ಎಲ್ಲರಲ್ಲೂ ಮೂಡಿಬಿಡ್ತು. ಅವನು ಕುಂಭಕರ್ಣ ಲಂಕಾ ಪ್ರವೇಶ ಮಾಡ್ತಾ ಇದ್ದಾಗ ಅಲ್ಲಿದ್ದಂಥವರೆಲ್ಲ ಇವನಿಗೆ ಅಭೂತಪೂರ್ವವಾದಂಥ ಸ್ವಾಗತವನ್ನು ಕೊಡ್ತಾರೆ. ಆಗ ಅವನ ಮೇಲೆ ಸುಗಂಧ ಭರಿತವಾದಂಥ ತೀರ್ಥಗಳನ್ನೆಲ್ಲ ಸುರಿತಾರೆ. ಈ ತೀರ್ಥ ಕಂಕುಳಲ್ಲಿದ್ದಂಥ ಸುಗ್ರೀವನಿಗೆ ಸ್ಪರ್ಶ ಆಯಿತು. ಮೂರ್ಛೆ ಹೋದಂಥ ಸುಗ್ರೀವ ಸ್ವಲ್ಪ ಎಚ್ಚರ ಆಯಿತು. ಹೇಗೋ ಏನೋ ಮಾಡಿ ಕುಂಭಕರ್ಣನ ತುಂಬ ಹಿಂಸೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅಂತೂ ಹೇಗೋ ಮಾಡಿ ಅವನ ಹಿಡಿತದಿಂದ ತಪ್ಪಿಸ್ಕೊಂಡು ತನ್ನ ಶಿಬಿರಕ್ಕೆ ಸೇರಿಬಿಡ್ತಾನೆ ಸುಗ್ರೀವ ತಪ್ಪಿಸ್ಕೊಂಡು ಹೋಗಿದ್ದು ಕುಂಭಕರ್ಣನ ಮೊದಲನೆಯ ಪರಾಜಯ ಆಯಿತು. ಮತ್ತೆ ಯುದ್ಧಕ್ಕೆ ಬರ್ತಾನೆ. ಲಕ್ಷ್ಮಣ ಎದುರಿಗೆ ಸಿಗ್ತಾನೆ. ಲಕ್ಷ್ಮಣ ತೀಕ್ಷ್ಣವಾದಂತಹ ಅಸ್ತ್ರಗಳನ್ನು ಬಾಣಗಳನ್ನು ಕುಂಭಕರ್ಣನ ಮೇಲೆ ಪ್ರಯೋಗ ಮಾಡ್ತಾನೆ. ಕುಂಭಕರ್ಣ ಭೇಷ್ ಅಂತಾನೆ, ನೀನು ಮಹಾವೀರ, ಆದರೆ ಇನ್ನೂ ಚಿಕ್ಕವನು, ಪಕ್ಕಕ್ಕೆ ಹೋಗು, ನಾನು ರಾಮನ ಜೊತೆ ಯುದ್ಧ ಮಾಡಬೇಕು. ಮುಂದೆ ರಾಮನನ್ನು ನೋಡ್ತಾನೆ. ರಾಮನ ಮುಂದೆ ನಿಲ್ತಾನೆ. ಯುದ್ಧ ಪ್ರಾರಂಭ ಆಗುತ್ತೆ. ರಾಮ ತನ್ನ ತೀಕ್ಷ್ಣವಾದ ಬಾಣಗಳಿಂದ ಕುಂಭಕರ್ಣನನ್ನು ನಿರಾಯುಧನಾಗಿ ಮಾಡಿಬಿಡ್ತಾನೆ. ಕೊನೆಗೆ ಕೈಕಾಲುಗಳಿಂದಲೇ ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾನೆ ಕುಂಭಕರ್ಣ. ಅವನ ಮೈಯೆಲ್ಲ ರಾಮ ಬಾಣಗಳು, ಹೇಳೋದಕ್ಕೂ ಆಗ್ತಾ ಇಲ್ಲ. ಆಗ ವಾನರರೆಲ್ಲ ಅವನ ಮೇಲೆ ಹತ್ತಿ ಅವನನ್ನು ಎಳೆದಾಡ್ತಾರೆ. ಆಗ ಇದ್ದಕ್ಕಿದ್ದಂತೆ ಕುಂಭಕರ್ಣನ ಕಣ್ಣಿಗೆ ವಿಭೀಷಣ ಕಾಣಿಸ್ತಾನೆ. ಆಗ ಸ್ವಲ್ಪ ಕುಂಭಕರ್ಣನಿಗೆ ಜ್ಞಾನ ಇತ್ತು. ಇಂತಹ ಸ್ಥಿತಿಯಲ್ಲೂ ಕುಂಭಕರ್ಣ ಹೇಳಿದಂಥ ಮಾತು ಎಂತಹ ಹೃದಯ ಸ್ಪರ್ಶಿಯಾದಂಥ ಮಾತು ಅಂತ ನೋಡಿ. ವಿಭೀಷಣ, ನನ್ನ ಮೇಲೆ ಪ್ರಹಾರ ಮಾಡು, ಅದೇ ಕ್ಷತ್ರಿಯ ಧರ್ಮ. ನೋಡೋ, ಅಣ್ಣನ ಮೇಲೆ ಸ್ನೇಹ ಬೇಡ, ರಾಮನಿಗೆ ಯಾವುದು ಪ್ರಿಯವೋ ಅದನ್ನು ಮಾಡು. ನೀನು ರಾಮನೊಡನೆ ಸೇರಿ ರಾಕ್ಷಸ ಕುಲಕ್ಕೆ ಒಳ್ಳೆಯ ಶೋಭೆ ತಂದೆ. ಸತ್ಯ ಧರ್ಮವನ್ನು ನೀನು ಪಾಲಿಸಿದೆ. ಇದರಿಂದ ರಾಕ್ಷಸ ಕುಲ ಒಳ್ಳೆಯ ಕೀರ್ತಿ ಪಡೀತು. ನೋಡು, ಮುಂದೆ ನೀನು ರಾಮಪ್ರಸಾದದಿಂದ ನೀನು ಲಂಕೆಯ ರಾಜನಾಗ್ತೀಯ. ಎಂತಹ ಮಾತುಗಳು ನೋಡಿ ಕುಂಭಕರ್ಣನ ಮಾತುಗಳು. ಈಗ ನನ್ನ ಎದುರುಗಡೆ ನಿಲ್ಲಬೇಡ, ನೀನು ಸಾಯಬಾರದು, ನೀನು ಲಂಕೆಯ ರಾಜನಾಗಬೇಕು. ಪಕ್ಕಕ್ಕೆ ಸರಿ, ನಾನು ರಾಮನ ಜೊತೆ ಯುದ್ಧ ಮಾಡ್ತೀನಿ ಅಂತ ಹೋಗಿ ರಾಮನ ಮುಂದೆ ಮತ್ತೆ ಯುದ್ಧ ಶುರು ಮಾಡ್ತಾನೆ. ಶ್ರೀರಾಮ ವಾಯುವಾಸ್ತ್ರದಿಂದ ಕುಂಭಕರ್ಣನ ತೋಳನ್ನು ಕತ್ತರಿಸ್ತಾನೆ. ಅರ್ಧಚಂದ್ರ ಬಾಣಗಳಿಂದ ಅವನ ಎರಡೂ ಕಾಲಗಳನ್ನು ಕತ್ತರಿಸಿ ಹೋಗುತ್ತೆ. ಕೊನೆಗೆ ಮತ್ತೆ ಐಂದ್ರಾಸ್ತ್ರವನ್ನು ಉಪಯೋಗಿಸ್ತಾನೆ. ಕುಂಭಕರ್ಣನ ವಧೆ ಆಗುತ್ತೆ. ಅವನ ತಲೆಯನ್ನು ಕತ್ತರಿಸಿ ಶ್ರೀರಾಮ ಆಕಾಶಕ್ಕೆ ಎಸೆಯುತ್ತಾನೆ. ಆ ಐಂದ್ರಾಸ್ತ್ರ ಮತ್ತೆ ಆಕಾಶಕ್ಕೆ ಹೋದಂಥ ತಲೆಯನ್ನು ನೆಲಕ್ಕೆ ತಂದು ಬೀಳಿಸುತ್ತೆ. ಅಂತೂ ಕುಂಭಕರ್ಣ ಶ್ರೀರಾಮನಿಂದ ಹತನಾದ. ಕುಂಭಕರ್ಣನ ಮರಣದ ಸುದ್ದಿ ತಿಳಿದು ರಾವಣ ದಿಗ್ಭ್ರಾಂತನಾಗ್ಬಿಟ್ಟ. ರೋತ್ಸೋಕ್ಕೆ ಶುರು ಮಾಡ್ತಾನೆ, ಅಳುತ್ತಾನೆ. ಮುಂದೆ ಮಹೋದರ, ಮಹಾಪಾರ್ಶ್ವ, ಅತಿಕಾಯ, ತ್ರಿಶಿರಸ್ಸು ಎಲ್ಲರೂ ಯುದ್ಧಕ್ಕೆ ಬರ್ತಾರೆ. ಹನುಮಂತ, ಲಕ್ಷ್ಮಣ ಇವರುಗಳಿಂದ ಈ ಎಲ್ಲ ರಾಕ್ಷಸರೆಲ್ಲ ಹತರಾಗ್ತಾರೆ. ಮುಂದಿನ ರಾಮಕಥೆ ನಾಳೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ರಾಮ ಗುಣ
ಆ